ಆತ್ಮೀಯರೇ, ಇಂದಿನ ತರಗತಿಗೆ ನಿಮಗೆಲ್ಲ ಸ್ವಾಗತ. ನಾನಿಂದು ತಂದಿರುವ ವಿಷಯ ವಸ್ತು ಕಲಿಕೆಗೆ ಯಾವುದಂದರೆ ಜಾಗತಿಕ ವ್ಯಾಪಾರವನ್ನು ನಿಯಂತ್ರಿಸುವ ಪ್ರಮುಖ ಜಲಸಂಧಿಗಳು. ನಾವಿವತ್ತು ಇವನ್ನೆಲ್ಲ ಅಭ್ಯಾಸ ಮಾಡಲೇಬೇಕಾಗಿದೆ. ಯಾಕೆಂದರೆ ಜಲಸಂಧಿಗಳ ಬಗ್ಗೆ ಮಾಹಿತಿ ನಮಗಿಲ್ಲ ಅಂದರೆ ನಾಳೆ ವಾರ್ಷಿಕ ಪರೀಕ್ಷೆಗೆ ಅಥವಾ ಇನ್ಯಾವುದೋ ಪರೀಕ್ಷೆಗೆ ಬಂತು ಅಂದರೆ ಅವುಗಳನ್ನ ಅಭ್ಯಾಸ ಮಾಡೋಕ್ಕೆ ಕಷ್ಟ ಆಗ್ತದೆ. ಮೊದಲೇ ನೋಡ್ಕೊಂಡು ಬರುವ ಮಲಕ್ಕಾ ಜಲಸಂಧಿ. ಇದು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ಹಾಗೂ ಸಿಂಗಾಪುರ್ ನಡುವೆ ಕಂಡುಬರುವಂಥ ಜಲಸಂಧಿ ಹೆಸರು ಮಲಕ್ಕಾ. ಅಂಡಮಾನ್ ಸಮುದ್ರ, ದಕ್ಷಿಣ ಚೀನಾ ಸಮುದ್ರಗಳ ಮಧ್ಯೆ ಇರುವುದನ್ನು ನಾವು ಕಾಣ್ತೇವೆ. ಅತ್ಯಂತ ಜನನಿಬಿಡ ಹಡಗು ಮಾರ್ಗಗಳಲ್ಲಿ ಒಂದು ಮಲಕ್ಕಾ. ಏಷ್ಯಾದ ಇಂಧನ ಆಮದುಗಳಿಗೆ ಪ್ರಮುಖ ಮಾರ್ಗವಾಗಿರುವುದು ಮಲಕ್ಕಾ ಜಲಸಂಧಿ. ಏಷ್ಯಾ ಯುರೋಪ್ನ ಪ್ರಮುಖ ವ್ಯಾಪಾರ ಕಾರಿಡಾರ್ ಮಲಕ್ಕಾ ಜಲಸಂಧಿ. ಜಾಗತಿಕ ಸಮುದ್ರ ವ್ಯಾಪಾರದ 25% ಇದು ಕಾರ್ಯನಿರ್ವಹಿಸುತ್ತೆ. ಈಗ ಬೇರಿಂಗ್ ಜಲಸಂಧಿ. ಈ ಜಲಸಂಧಿ ರಷ್ಯಾ ಅಂದರೆ ಸೈಬೀರಿಯಾ, ಅಮೇರಿಕಾ ಸಂಯುಕ್ತ ಸಂಸ್ಥಾನ ಅಂದರೆ ಅಲಾಸ್ಕಾ, ನಡುವೆ ಕಂಡುಬರುತ್ತದೆ. ಚುಕ್ಟಿ ಸಮುದ್ರ, ಬೇರಿಂಗ್ ಸಮುದ್ರಗಳ ಮಧ್ಯೆ ಕಂಡುಬರ್ತಕ್ಕಂಥದ್ದು ಯಾವುದು ಜಲಸಂಧಿ ಅಂದರೆ ಬೇರಿಂಗ್ ಜಲಸಂಧಿ. ಇದು ಆರ್ಕ್ಟಿಕ್ ಮಹಾಸಾಗರವನ್ನು ಪೆಸಿಫಿಕ್ ಮಹಾಸಾಗರದೊಂದಿಗೆ ಸಂಪರ್ಕಿಸುವ ಜಲಸಂಧಿ ಯಾವುದಪ್ಪ ಅಂದರೆ ಬೇರಿಂಗ್ ಸ್ಟ್ರೈಟ್. ಆರ್ಕ್ಟಿಕ್ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ಇರುವ ಏಕೈಕ ಸಮುದ್ರ ಸಂಪರ್ಕ ಮಾರ್ಗ ಬೇರಿಂಗ್ ಸ್ಟ್ರೈಟ್. ಆರ್ಕ್ಟಿಕ್ ಸಾಗಾಟ ಮಾರ್ಗಗಳಿಗೆ ಸಾಮರಸ್ಯದ ದೃಷ್ಟಿಯಿಂದ ಅತ್ಯಂತ ಮುಖ್ಯವಾದುದು. ರಷ್ಯಾ ಮತ್ತು ಅಮೇರಿಕಾ ಸಂಯುಕ್ತ ಸಂಸ್ಥಾನ ನಡುವಿನ ಭೌಗೋಳಿಕ ರಾಜಕೀಯ ಗಡಿಯೇ ಬೇರಿಂಗ್ ಸ್ಟ್ರೈಟ್. ಎರಡು ಕರಾವಳಿಗಳ ನಡುವಿನ ದೂರ ಸುಮಾರು 85 ಕಿಲೋಮೀಟರ್. ಈಗ ಬಾಸ್ಫರಸ್ ಜಲಸಂಧಿ. ಇದು ಟರ್ಕಿ ದೇಶದಲ್ಲಿ ಕಂಡುಬರ್ತದೆ. ಬಾಸ್ಫರಸ್ ಜಲಸಂಧಿ ಇಸ್ತಾನ್ಬುಲ್ ನಗರದ ಮೂಲಕ ಹಾದು ಹೋಗುತ್ತದೆ. ಬ್ಲ್ಯಾಕ್ ಸಮುದ್ರ ಮತ್ತು ಮರ್ಮರಾ ಸಮುದ್ರಗಳ ನಡುವೆ ಇರುವಂಥ ಜಲಸಂಧಿ ಬಾಸ್ಫರಸ್ ಜಲಸಂಧಿ. ಮುಂದೆ ಡಾರ್ಡನೆಲ್ ಜಲಸಂಧಿ ಮೂಲಕ ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕವನ್ನು ಕಲ್ಪಿಸುತ್ತೆ. ಕಪ್ಪು ಸಮುದ್ರ ದೇಶಗಳ ವ್ಯಾಪಾರಕ್ಕೆ ಪ್ರಮುಖ ಮಾರ್ಗ. ರಷ್ಯಾ ಮತ್ತು ಪೂರ್ವ ಯುರೋಪ್ ದೇಶಗಳ ರಫ್ತುಗಳಿಗೆ ಅತ್ಯಂತ ಅಗತ್ಯ. ಮಾಂಟ್ರಿಯಾಕ್ಸ್ ಒಪ್ಪಂದ ಅಡಿಯಲ್ಲಿ ನಿಯಂತ್ರಿಸಲಾಗಿರುವ ಪ್ರಮುಖ ಜಲಮಾರ್ಗ. ಯುರೋಪ್ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿ ಬಾಸ್ಫರಸ್ ಜಲಸಂಧಿ. ಈಗ ಸಿಂಗಾಪುರ ಜಲಸಂಧಿ. ಸಿಂಗಾಪುರ ಮತ್ತು ಇಂಡೋನೇಷ್ಯಾ ರಿಯಾಯು ದ್ವೀಪಗಳ ನಡುವೆ ಇದೆ. ಮಲಕ್ಕಾ ಜಲಸಂಧಿ. ದಕ್ಷಿಣ ಚೀನಾ ಸಮುದ್ರ ಕಂಡುಬರುವಂಥದ್ದು ಸಿಂಗಾಪುರ ಜಲಸಂಧಿ. ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವಿನ ಪ್ರಮುಖ ಸಮುದ್ರ ಮಾರ್ಗದ ಭಾಗ ಇದಾಗಿರ್ತದೆ. ವಿಶ್ವದ ಅತ್ಯಂತ ಜನನಿಬಿಡ ಹಡಗು ಮಾರ್ಗಗಳಲ್ಲಿ ಒಂದು. ಜಾಗತಿಕ ವ್ಯಾಪಾರ ಶಕ್ತಿ ಸಂಪನ್ಮೂಲಗಳ ಅತ್ಯಂತ ಮುಖ್ಯ ಮಾರ್ಗ. ಜಗತ್ತಿನ ಅತ್ಯಂತ ಭಾರೀ ಸಂಚಾರ ಇರುವ ಸಾಗರ ಮಾರ್ಗಗಳಲ್ಲಿ ಒಂದಾಗಿದೆ. ಈಗ ಜಿಬ್ರಾಲ್ಟರ್ ಜಲಸಂಧಿ. ಇದು ಸ್ಪೇನ್ ಮತ್ತು ಮೊರಾಕ್ಕೋ ಅಂದರೆ ಆಫ್ರಿಕಾ ನಡುವೆ ಸಂಪರ್ಕ ಕಲ್ಪಿಸತಕ್ಕಂಥದ್ದು ಜಿಬ್ರಾಲ್ಟರ್. ಅಟ್ಲಾಂಟಿಕ್ ಮಹಾಸಾಗರ, ಮೆಡಿಟರೇನಿಯನ್ ಸಮುದ್ರಗಳ ನಡುವೆ ಕಂಡುಬರುತ್ತೆ. ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗುವ ಏಕೈಕ ನೈಸರ್ಗಿಕ ಪ್ರವೇಶ ದ್ವಾರ ಈ ನಮ್ಮ ಜಿಬ್ರಾಲ್ಟರ್. ಯುರೋಪ್ ಆಫ್ರಿಕಾ ನಡುವಿನ ಸಮುದ್ರ ವ್ಯಾಪಾರಕ್ಕೆ ಅತ್ಯಂತ ಮುಖ್ಯ ಸಾಮರಸ್ಯ ನೌಕಾಪಡೆ ದೃಷ್ಟಿಯಿಂದ ಪ್ರಮುಖ ಮಾರ್ಗ. ಇದರ ಅಗಲ ಸುಮಾರು 14 ಕಿಲೋಮೀಟರ್. ಈಗ ಹಾರ್ಮೋಜ್ ಜಲಸಂಧಿ. ಇರಾನ್ ಮತ್ತು ಒಮನ್ ಅಂದರೆ UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಕಂಡುಬರ್ತಕ್ಕಂಥದ್ದು ಹಾರ್ಮೋಜ್. ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿಗಳ ಮಧ್ಯೆ ಇರುವಂಥದ್ದೇ ಹಾರ್ಮೋಜ್. ಇದು ಮುಂದೆ
ಅರೇಬಿಯನ್ ಸಮುದ್ರಕ್ಕೆ ಸಂಪರ್ಕಿಸುತ್ತದೆ. ವಿಶ್ವದ ಅತ್ಯಂತ ಪ್ರಮುಖ ತೈಲ ಸಾಗಾಟ ಚೋಕ್ ಪಾಯಿಂಟ್ ಗಲ್ಫ್ ದೇಶಗಳ ತೈಲ ರಫ್ತುಗಳಿಗೆ ಅವಶ್ಯಕ ಮಾರ್ಗವಾಗಿದೆ. ಪ್ರಮುಖ ಭೌಗೋಳಿಕ ರಾಜಕೀಯ ಕೇಂದ್ರ ಬಿಂದು. ಜಗತ್ತಿನ ಸುಮಾರು 20% ಪೆಟ್ರೋಲಿಯಂ ಸಾಗಣೆ ಮಾಡುವಂಥ ಜಲಸಂಧಿ ಹಾರ್ಮೋಸ್. ಈಗ ಬಾಸ್ ಜಲಸಂಧಿ. ಆಸ್ಟ್ರೇಲಿಯಾ ಖಂಡದ ಮುಖ್ಯ ಭಾಗ ಅಂದರೆ ವಿಕ್ಟೋರಿಯಾ ಮತ್ತು ಟಾಸ್ಮೇನಿಯಾ ದ್ವೀಪಗಳ ನಡುವೆ ಇರುವಂಥದ್ದೇ ಬಾಸ್. ಟಾಸ್ಮಾನ್ ಸಮುದ್ರ, ಗ್ರೇಟ್ ಆಸ್ಟ್ರೇಲಿಯನ್ ಬಿಟ್ಗಳ ನಡುವೆ ಕಂಡುಬರುವಂಥದ್ದು ಬಾಸ್. ಆಸ್ಟ್ರೇಲಿಯಾ ಮುಖ್ಯ ಭಾಗ ಮತ್ತು ಟಾಸ್ಮೇನಿಯಾ ನಡುವೆ ಸಾಗರ ಸಾರಿಗೆಗೆ ಪ್ರವೇಶ ದ್ವಾರವಾಗಿದೆ. ತೈಲ ಹಾಗೂ ನೈಸರ್ಗಿಕ ಅನಿಲ ಸಂಪತ್ತುಗಳಿಂದ ಪ್ರದೇಶ. ದೇಶೀಯ ಸಮುದ್ರ ವ್ಯಾಪಾರಕ್ಕೆ ಮುಖ್ಯ ಮಾರ್ಗವಾಗಿದೆ. ಕಡಿಮೆ ಆಳ, ಬಲವಾದ ಪ್ರಮುಖ ಪ್ರವಾಹಗಳ ಕಾರಣದಿಂದ ಅಲೆಗಳ ಅಸ್ಥಿರತೆ ಉಂಟಾಗುತ್ತದೆ. ಮೆಗಲನ್ ಜಲಸಂಧಿ. ಇದು ಚಿಲಿ ದೇಶದ ದಕ್ಷಿಣ ಭಾಗದಲ್ಲಿ ಕಂಡುಬರುವಂಥದ್ದೇ ಮೆಗಲನ್. ದಕ್ಷಿಣ ಅಮೆರಿಕಾದ ಮುಖ್ಯ ಭೂಭಾಗ ಮತ್ತು ಟಿಯಾರಾ ಡೆಲ್ ಪ್ಲಿಯಾಗೋ ದ್ವೀಪದ ನಡುವೆ ಇದೆ. ಅಟ್ಲಾಂಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳ ನಡುವೆ ಕಂಡುಬರುವಂಥದ್ದು. ಡ್ರೇಕ್ ಪ್ಯಾಸೇಜ್ಗೆ ಪರ್ಯಾಯವಾದ ಸುರಕ್ಷಿತ ಮಾರ್ಗ. ಪನಾಮಾ ಕಾಲುವೆ ನಿರ್ಮಾಣವನ್ನು ಮೊದಲು ಅತ್ಯಂತ ಪ್ರಮುಖ ಮಾರ್ಗವಾಗಿತ್ತು. ಫರ್ಡಿನಾಂಡ್ ಮೆಗಲನ್ 1520ರಲ್ಲಿ ಇದನ್ನು ಕಂಡುಹಿಡಿದನು. ಆತ್ಮೀಯರೇ, ಪ್ರಪಂಚದ ಪ್ರಮುಖ ವ್ಯಾಪಾರ ಮಾರ್ಗಗಳಲ್ಲಿ ಜಲಸಂಧಿಯ ಪ್ರಾಮುಖ್ಯತೆ ಮತ್ತು ವಿಷಯಗಳನ್ನು ತಿಳಿಸಿರುವೆ. ಒಂದು ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ. ಯಾವತ್ತಾದರೂ ಪರೀಕ್ಷೆಗೆ ಸಹಾಯವಾಗ್ಬೋದು. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.